ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ, ನನ್ನ ನೆಚ್ಚಿನ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಪೋಷಕ ವೃಂದದವರಿಗೂ ಹಾಗೂ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿನಿಯರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ 10ನೆಯ ತರಗತಿಯ ವಿದ್ಯಾರ್ಥಿನಿ ಸಮೃದ್ಧಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ಒಂದಿದ್ದರೆ ನೀ ನಮಗೆ ಕಲ್ಪತರು. ರಾಷ್ಟ್ರಕವಿ ಕುವೆಂಪು. ಇಂದು ನಾವು ನಮ್ಮ ಶಾಲೆಯಲ್ಲಿ 66ನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಎಲ್ಲರಿಗೂ ಎದ್ದು ನಿಂತು ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿದ ಸ್ನೇಹಿತರಿಗೆ ಅಭಿನಂದನೆಗಳು. ಈಗ ವೇದಿಕೆಯ ಮೇಲಿರುವ ಗಣ್ಯರೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಸನಿಕಾ 10ನೇ ತರಗತಿ ವಿದ್ಯಾರ್ಥಿಗಳು. ಎಲ್ಲರಿಗೂ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀಮತಿ ಚಂದ್ರಕಲಾರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ ಆಗಮಿಸಿರುವ ರೆವರೆಂಡ್ ಫಾದರ್ ಸುನಿಲ್ ಥಾಮಸ್, ವ್ಯವಸ್ಥಾಪಕರು ಸಂತ ನಾರ್ಮಸ್ ಶಾಲೆ ಮತ್ತು ಕಾಲೇಜು ಕೊಪ್ಪ, ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಜೋಸೆಫ್ ಸರ್ ಅವರಿಗೂ ಆದರಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲಾ ಕಾಲೇಜಿನ ಆಡಳಿತಾಧಿಕಾರಿಗಳಾದ ರೆವರೆಂಡ್ ಫಾದರ್ ಬಿನೂರ್ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಫಾದರ್ ಜೋಳಿ ಅವರು ಆಗಮಿಸಿರುತ್ತಾರೆ. ಅವರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲಾ ಕಾಲೇಜಿನ ನನ್ನ ನೆಚ್ಚಿನ ಗೆಳೆಯ ಗೆಳತಿಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಗಣ್ಯರೆಲ್ಲರನ್ನು ಸ್ವಾಗತಿಸಿದ ಸರಿಗಳಿಗೆ ಹೃದಯಪೂರ್ವಕ ವಂದನೆಗಳು. ಈಗ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಗೋ ಕನ್ನಡವ. ಮುಂದಿನ ಕಾರ್ಯಕ್ರಮ ಧ್ವಜಾರೋಹಣ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ವೇದಿಕೆಯ ಮೇಲಿರುವ ಗಣ್ಯರೆಲ್ಲರನ್ನು ಸರ್ವರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ರಾಜೇಂದ್ರ ಸರ್ ಅವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.
National anthem in chorus, begin. ನಾಡಗೀತೆ in chorus, begin. जय भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनु जाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರ ಜ್ಞಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹೇ 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 ಹೇ, ಲಾ 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 ಲಾ. ಹೇ 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 ಹೇ, ಲಾ 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 ಲಾ. ಸರ್ವರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಚಂದ್ರಕಲಾ ಇವರನ್ನು ಪರಿಚಯಿಸಬೇಕಾಗಿ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ಶ್ರೀಯುತ ನವೀನ್ ಸರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಮತಿ SN ಚಂದ್ರಕಲಾರವರು ಗಣಿತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಹಾಗೆಯೇ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಇದುವರೆಗೆ ಒಟ್ಟು 13 ಕೃತಿಗಳನ್ನು ಬರೆದಿರುತ್ತಾರೆ. ಮುಖ್ಯವಾಗಿ ಅದರಲ್ಲಿ ಕೊಪ್ಪ ತಾಲೂಕು ದರ್ಶನ ಪುಸ್ತಕ ಮಹತ್ವವಾದದ್ದು ಮತ್ತು ಅನೇಕ ಮಕ್ಕಳ ನೀತಿ ಕಥೆಗಳನ್ನು ಬರೆದಿರುತ್ತಾರೆ. ವ್ಯಕ್ತಿತ್ವ ವಿಕಸನ ಶಿಬಿರಗಳಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಕರ್ನಾಟಕ ಸಾಹಿತ್ಯ ಪರಿಷತ್ ಚಿಕ್ಕಮಗಳೂರು ಜಿಲ್ಲಾ ಘಟಕದ ಮಹಿಳಾ ಪ್ರತಿನಿಧಿಯಾಗಿದ್ದು, ಮಕ್ಕಳಿಗೆ ಮಾನಸಿಕ ಧೈರ್ಯ ಹೆಚ್ಚಿಸುವ ಹೆಜ್ಜೆ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುತ್ತಾರೆ. ಇವರಿಗೆ ಮುಖ್ಯವಾಗಿ
ಸಾಹಿತ್ಯ ಸಿರಿ ಪ್ರಶಸ್ತಿ, ಕಾವ್ಯಶ್ರೀ ಪ್ರಶಸ್ತಿ ಮತ್ತು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೂಡ ಪಡೆದಿರುತ್ತಾರೆ. ಇಂತಹ ಅತಿಥಿಗಳು ನಮ್ಮ ಶಾಲೆಗೆ ಬಂದಿರುವುದು ನಮ್ಮೆಲ್ಲರ ಪುಣ್ಯವೇ ಸರಿ. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಎಸ್.ಎನ್. ಚಂದ್ರಕಲಾರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಸಿರಿಗನ್ನಡ ಗೆಲ್ಲಲಿ, ಸಿರಿಗನ್ನಡ ಬಾಳಲಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸರ್ವರಿಗೂ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕೊಪ್ಪ ಸೆಂಟ್ ನಾರ್ಬರ್ಟ್ ಶಾಲೆಯ ಆವರಣದಲ್ಲಿ 66ನೇ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ಮಾಡುವ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಗಣ್ಯ ಮಾನ್ಯ ಗೌರವಾನ್ವಿತ ಧರ್ಮಗುರುಗಳೇ, ಈ ವಿದ್ಯಾಲಯದ ಗಣ್ಯ ಮಾನ್ಯ ಗೌರವಾನ್ವಿತ ಮುಖ್ಯಸ್ಥರೇ, ಗೌರವಾನ್ವಿತ ಮಾನ್ಯ ಆಡಳಿತ ವರ್ಗದವರೇ ಹಾಗೂ ಇಲ್ಲಿ ಸೇರಿರುವಂಥ ಈ ವಿದ್ಯಾಲಯದ ಎಲ್ಲ ಗಣ್ಯ ಮಾನ್ಯ ಗೌರವಾನ್ವಿತ ಪೂಜ್ಯ ಗುರುವೃಂದದವರೇ, ಗೌರವಾನ್ವಿತ ಬೋಧಕೇತರ ವರ್ಗದವರೇ ಹಾಗೂ ಇಲ್ಲಿ ಸೇರಿರುವಂಥ ಗೌರವಾನ್ವಿತ ನನ್ಮೆಯ ವಿದ್ಯಾರ್ಥಿಗಳೇ, ಸರ್ವ ನಾಗರಿಕ ಬಂಧುಗಳೇ, ಕನ್ನಡ ಅನ್ನುವಂಥದ್ದು ನಮ್ಮ ನಾಡು, ಕನ್ನಡ ಅನ್ನುವಂಥದ್ದು ನಮ್ಮ ನುಡಿ. ಅಂದರೆ ಕನ್ನಡ ನಮ್ಮ ನಾಡು ಮತ್ತು ನುಡಿ ಎರಡೂ ಹೌದು. ನಾವು ನಮ್ಮ ರಾಜ್ಯವನ್ನು ಇದೀಗ ಕರ್ನಾಟಕ ಅನ್ನುವಂತಹ ಹೆಸರಿನಿಂದ ಗುರುತಿಸ್ತಾ ಇದ್ದೇವೆ. ಕನ್ನಡ ಈ ಪದದ ಮೂಲ ಉತ್ಪತ್ತಿ ಹೇಗಾಯಿತು ಅನ್ನೋದರ ಬಗ್ಗೆ ಗಮನ ಹರಿಸೋದೇ ಆದರೆ, ಕರುನಾಡು ಆಗಿ ಆಡು ಬಳಕೆಯಲ್ಲಿ ಕನ್ನಾಡು ಆಗಿ ತದನಂತರ ಉಚ್ಚಾರಣೆಯ ವ್ಯತ್ಯಾಸದಲ್ಲಿ ಕನ್ನಡು ಆಗಿ ಕನ್ನಡ ಆಗಿರಬಹುದು ಅನ್ನುವುದು ಭಾಷಾ ತಜ್ಞರ ಅಭಿಪ್ರಾಯ. ಒಂದು ಹಂತದಲ್ಲಿ ಇದನ್ನು ನಾವು ಒಪ್ಕೊಳ್ಬೋದು. ಯಾಕಂದರೆ ಕರುನಾಡು, ಕರು ಅಂದರೆ ಕಪ್ಪು ಅನ್ನುವಂತಹ ಅರ್ಥವಿದೆ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿರುವುದರಿಂದ ಕರ್ನಾಡು ಅನ್ನುವುದು ಈ ಪ್ರದೇಶಕ್ಕೆ ಬಂದಿರುವ ಹೆಸರು ಆಗಿರಬಹುದು. ಇದಾದ ನಂತರದಲ್ಲಿ ಇದೀಗ ನಾವು ನಮ್ಮ ರಾಜ್ಯವನ್ನು, ನಮ್ಮ ನಾಡನ್ನು ಕರ್ನಾಟಕ ಎನ್ನುವ ಹೆಸರಿನಿಂದ ಗುರುತಿಸ್ತಾ ಇದ್ದೇವೆ. ಮೂಲತಃ ಇದು ಸಂಸ್ಕೃತ ಪದವೂ ಹೌದು. ಕನ್ನಡ, ಕರ್ನಾಡು, ಕನ್ನಾಡು, ಕನ್ನಡು, ಕನ್ನಡ ಆಗಿರುವಂತೆ ಕರ್ನಾಟಕ ಮೊದಲು ಕರ್ನಾಟಕ ಹೇಳ್ತಾ ಇದ್ರು. ನೀವು ಈಗಲೂ ಕರ್ನಾಟಕ ಬ್ಯಾಂಕ್ ಅನ್ನುವ ಫಲಕವನ್ನು ನೋಡಿದರೆ ನಕಾರ ಬರೆದಿರುತ್ತೆ, ನಕಾರ ಬರೆದಿರೋದಿಲ್ಲ. ಇದು ಹೈದರಾಬಾದ್ ಕನ್ನಡಿಗರು ಮಾಡಿಕೊಂಡಿರುವಂತಹ ಆ ಕಾಲದ ವ್ಯವಸ್ಥೆ. ತದನಂತರದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿ ಕರ್ನಾಟಕ ಅನ್ನುವಂಥದ್ದು ಆಯಿತು. ಇದೀಗ ನಾವು ಸ್ವತಂತ್ರ ಭಾರತದಲ್ಲಿ ನಿಂತು ಮಾತನಾಡ್ತಾ ಇದ್ದೇವೆ. 1947ಕ್ಕೂ ಮೊದಲು ನಮ್ಮ ದೇಶ ಆಂಗ್ಲರ ಆಳ್ವಿಕೆಯಲ್ಲಿತ್ತು. ತದನಂತರ ಅನೇಕ ಜನರ ಪರಿಶ್ರಮದಿಂದಾಗಿ ನಮ್ಮ ದೇಶ ಸ್ವತಂತ್ರವಾಯಿತು. ಆದರೆ ಸ್ವತಂತ್ರ ಭಾರತದಲ್ಲಿ ಈಗಿರುವಂತೆ ರಾಜ್ಯಗಳ ವ್ಯವಸ್ಥೆ ಆಗಿರಲಿಲ್ಲ. ನಮ್ಮ ನಾಡು ಕೂಡ ಈಗಿನ ರೂಪನ್ನು ಸ್ವತಂತ್ರ ಭಾರತದ ಮೊದಲಿಗೆ ಪಡೆದುಕೊಂಡಿರಲಿಲ್ಲ. ಹೈದರಾಬಾದ್, ಮುಂಬೈ, ಮದ್ರಾಸ್ ಪ್ರಾಂತ್ಯಗಳಲ್ಲಿ ಕನ್ನಡ ನಾಡಿನ ಕೆಲವು ಊರುಗಳು ಅಲ್ಲಿನ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿತ್ತು. ಅಂದರೆ ಕರ್ನಾಟಕ ಅನ್ನುವಂತಹ ಹೆಸರಿನಿಂದ ಈಗ ಗುರುತಿಸಲ್ಪಡುವ ರಾಜ್ಯದಲ್ಲಿರುವ ಊರುಗಳು ಮದ್ರಾಸ್, ಮುಂಬೈ ಪ್ರಾಂತ್ಯಗಳಿಗೆ, ಹೈದರಾಬಾದ್ನ ಪ್ರತ್ಯೇಕ ಸಂಸ್ಥಾನಕ್ಕೆ ಆಡಳಿತ ವ್ಯವಸ್ಥೆಯಲ್ಲಿ ಒಳಪಟ್ಟಿತ್ತು. ಇದರಿಂದಾಗಿ ಅಲ್ಲಿ ಆಡಳಿತದಲ್ಲಿ ಜಾರಿಯಲ್ಲಿದ್ದಂತಹ ಭಾಷೆಗಳನ್ನು ಕಲಿತುಕೊಳ್ಳುವುದು ಕನ್ನಡಿಗರಿಗೆ ಅನಿವಾರ್ಯವಾಯಿತು. ಆ ಹಂತದಲ್ಲಿ ಕನ್ನಡ ಭಾಷೆಗೆ ಮತ್ತು ಸಂಸ್ಕೃತಿಗೆ ಎಲ್ಲೋ ಒಂದು ಹಂತದ ಹಿನ್ನಡೆ ಉಂಟಾಗುವಂತಹ ಸಂಭವ ಕೂಡ ಇತ್ತು. ಇದು ಕೇವಲ ಕರ್ನಾಟಕವನ್ನು ಸಂಬಂಧಿಸಿದ ಮಾತು ಮಾತ್ರವಲ್ಲ, ಇತರೆ ರಾಜ್ಯಗಳಲ್ಲೂ ಇದೇ ವ್ಯವಸ್ಥೆ ಇತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಭಾಷಾವಾರು ಪ್ರಾಂತ್ಯದ
ರಚನೆ ಆಗಬೇಕು ಅನ್ನುವಂಥ ಒಂದು ಕೂಗು ಎಲ್ಲ ಸಮಾಜದ ಗಣ್ಯರಿಂದ ಉಂಟಾಯಿತು. ಭಾಷಾವಾರು ಅಂದರೆ ಕನ್ನಡ ಮಾತನಾಡುವಂಥವರನ್ನೆಲ್ಲ ಒಗ್ಗೂಡಿಸಿ ಒಂದು ಆಡಳಿತ ವ್ಯವಸ್ಥೆಗೆ ಒಳಪಡಿಸುವುದು, ಮರಾಠಿ ಮಾತನಾಡುವಂಥವರನ್ನ ಒಂದು ಆಡಳಿತ ವ್ಯವಸ್ಥೆಗೆ ಒಳಪಡಿಸುವುದು, ಹೀಗೆ ಭಾಷೆಗೆ ಅನ್ವಯವಾಗಿ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಕೂಗು ಎದ್ದು 1950ರಲ್ಲಿ ಭಾಷಾವಾರು ಪ್ರಾಂತ್ಯದ ಮಸೂದೆ ರಚನೆಯಾಗುತ್ತೆ. ಇದಾದ ನಂತರ ಅನೇಕ ರೀತಿಯ ಚರ್ಚೆಗಳು ನಡೆದು 1956 ನವೆಂಬರ್ 1ರಂದು ವಿವಿಧ ಆಡಳಿತ ಘಟಕಗಳಲ್ಲಿ ಹಂಚಿ ಹೋಗಿದ್ದಂಥ ಕನ್ನಡದ ಪ್ರದೇಶಗಳು ಈಗ ರಾಜ್ಯದ ಸ್ವರೂಪ ಪಡೆದುಕೊಂಡಿರುವಂತಹ ದಿಸೆಯಲ್ಲಿ ಒಳಪಟ್ಟು ಅಂದರೆ ಏಕೀಕರಣಗೊಂಡು ರಾಜ್ಯ ರೂಪುಗೊಳ್ಳುತ್ತೆ. ಆಗ ಇದನ್ನು ಕರ್ನಾಟಕ ಅನ್ನುವಂಥ ಹೆಸರಿನಿಂದ ಗುರುತಿಸಲಾಗ್ತಾ ಇರಲಿಲ್ಲ. ಹಿಂದೆ ಆಂಗ್ಲರ ಆಳ್ವಿಕೆಯಲ್ಲೂ ಮತ್ತು ಇದರ ಹಿಂದೆ ಕೂಡ ಮೈಸೂರು ಸಂಸ್ಥಾನ ಅನ್ನುವ ಹೆಸರಿನಿಂದ ಈ ಪ್ರದೇಶವನ್ನು ಗುರುತಿಸಲಾಗ್ತಾ ಇತ್ತು. ಹಾಗಾಗಿ ಮೈಸೂರು ಅನ್ನುವ ಹೆಸರಿನಿಂದ ಈ ಪ್ರದೇಶವನ್ನು ಗುರುತಿಸಲಾಗ್ತಾ ಇತ್ತು. ಕನ್ನಡ ನಾಡು ಏಕೀಕರಣಗೊಂಡಿದ್ದು 1956 ನವೆಂಬರ್ 1ರಂದು. ಹಾಗಾಗಿ ಕನ್ನಡ ನಾಡು ಉದಯವಾದ ದಿನವನ್ನು ನಾವು ಸಂಭ್ರಮ ಸಡಗರಗಳಿಂದ ರಾಜ್ಯದ ಉತ್ಸವವನ್ನಾಗಿ ಆಚರಿಸ್ತಾ ಇದ್ದೇವೆ. ಅದಾದ ನಂತರದಲ್ಲಿ ಹೆಸರಿನ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆದು ಆಗ ಸಂಸ್ಥಾನದ ವ್ಯವಸ್ಥೆಯಲ್ಲಿ ಇದ್ದಂತಹ ಮೈಸೂರು ರಾಜ್ಯದ ಬದಲಾಗಿ ಕರ್ನಾಟಕ ಅನ್ನುವಂತಹ ನಾಮಕರಣ 1973 ನವೆಂಬರ್ 1ರಂದು ಆಗುತ್ತೆ. ಹಾಗಾಗಿ ನವೆಂಬರ್ 1 ಅನ್ನುವಂಥದ್ದು ರಾಜ್ಯ ಏಕೀಕರಣಗೊಂಡದ್ದು ಮತ್ತು ಕರ್ನಾಟಕ ಅನ್ನುವಂಥ ಹೆಸರನ್ನು ಪಡೆದುಕೊಂಡಿರುವ ಮಹತ್ವವನ್ನು ಪಡೆದುಕೊಂಡಿದೆ. ಇದು CBSE ಪಠ್ಯಕ್ರಮವನ್ನು ಹೊಂದಿರುವಂಥ ಶಾಲೆ. ಇಲ್ಲಿ ಕನ್ನಡದ ಬಳಕೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಇಲ್ಲಿನ ಗುರುವೃಂದದವರನ್ನು ಕೇಳಿ ನಾನು ತಿಳಿದುಕೊಂಡೆ. ಕನ್ನಡ, ಆಂಗ್ಲ, ಹಿಂದಿ ಎಲ್ಲ ಭಾಷೆಗಳಿಗೂ ಸಮ ಪ್ರಾಧಾನ್ಯತೆಯನ್ನು ಕೊಟ್ಟು ನಿಮಗೆ ಪಠ್ಯಕ್ರಮವನ್ನು ರೂಪಿಸಲಾಗಿದೆ. ಜ್ಞಾನಾರ್ಜನೆಗೆ ದೇಶ ತಿರುಗಬೇಕು, ಕೋಶ ಓದಬೇಕು. ದೇಶ ತಿರುಗುವ ಸಮಯ ಇದಲ್ಲದಿದ್ದರೂ ಕೂಡ ಪಠ್ಯದ ಹೊರತಾಗಿ ಇನ್ನಿತರ ಪಠ್ಯೇತರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ, ಚರಿತ್ರೆಗೆ ಸಂಬಂಧಪಟ್ಟಂಥ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಓದಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಅದಲ್ಲದೆ ನಮ್ಮಲ್ಲಿ ಒಂದು ಮನೋಭಾವನೆ ಇದೆ. ರಾಜ್ಯ ಪಠ್ಯಕ್ರಮದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳ ಮನಸ್ಥಿತಿ ಮತ್ತು ವ್ಯಕ್ತಿತ್ವವೇ ಬೇರೆ ಮತ್ತು ಕೇಂದ್ರೀಯ ಅಥವಾ CBSE ಪಠ್ಯಕ್ರಮದಲ್ಲಿ ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳೇ ಬೇರೆ ಅನ್ನುವಂಥ ಒಂದು ವರ್ಗೀಕರಣವನ್ನು ಸಾಮಾನ್ಯವಾಗಿ ನಾವು ಕಾಣ್ತೇವೆ. ನನ್ನ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಒಂದೇ. ಇಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ಭಾಷಾಜ್ಞಾನ ಇರಬಹುದು. ನಾವೆಲ್ಲರೂ ವಿದ್ಯಾರ್ಥಿಗಳೇ, ಭವಿತವ್ಯದ ಭವ್ಯ ಪ್ರಜೆಗಳು. ಈ ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದು ನನಗೆ ತಮ್ಮೊಂದಿಗೆ ಕೆಲವು ಕ್ಷಣಗಳ ಕಾಲ ಕಳೆಯುವುದಕ್ಕೆ ಅನುವು ಮಾಡಿಕೊಟ್ಟಂಥ ಸಂತ ನಾರ್ಬರ್ಟ್ ಶಾಲೆಯ ಧರ್ಮಗುರುಗಳಿಗೂ, ಆಡಳಿತ ವರ್ಗದವರಿಗೂ, ಮುಖ್ಯಸ್ಥರಿಗೂ, ಗುರುವೃಂದದವರಿಗೂ, ಇದುವರೆಗೂ ನನ್ನ ಮಾತುಗಳನ್ನು ಸಂಯಮದಿಂದ ಕೇಳಿಸಿಕೊಂಡಂಥ ವಿದ್ಯಾರ್ಥಿಗಳಿಗೂ, ನಾಗರಿಕ ಬಂಧುಗಳಿಗೂ ವಂದಿಸುತ್ತಾ, ಸುಮಂಗಲಿಯರ ಪ್ರತ್ಯಕ್ಷ ದ್ಯೋತಕವಾದ ಅರಿಶಿನ ಮತ್ತು ಕುಂಕುಮದ ಬಣ್ಣವನ್ನೊಳಗೊಂಡು ನಮ್ಮ ಕನ್ನಡದ ಬಾವುಟ ಇದೆ. ಆ ಸುಮಂಗಲಿಯರ ಸಂಕೇತವಾದಂಥ ಕನ್ನಡ ಬಾವುಟ ಹೀಗೆ ಎಂದೆಂದೂ ದಿಗಂತದಲ್ಲಿ ಹಾರ್ತಾ ಇರಲಿ. ಕನ್ನಡವನ್ನು ಬಳಸೋಣ, ಉಳಿದ ಭಾಷೆಯನ್ನು ಕಲಿಯೋಣ. ಭಾಷೆಗೆ ಮತ್ತು ಜ್ಞಾನಕ್ಕೆ ದೇಶ ಗಡಿಗಳ ಮಿತಿ ಇಲ್ಲ ಅಂತ ಹೇಳ್ತಾ ನಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಲಿಕ್ಕೆ ಕನ್ನಡ, ಆಂಗ್ಲ, ಉರ್ದು, ಹಿಂದಿ, ಮರಾಠಿ ಎಲ್ಲ ಭಾಷೆಗಳನ್ನು ಕಲಿಯೋಣ, ನಮ್ಮತನವನ್ನು ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಯ ಭಾರತ, ಜಯ ಕರ್ನಾಟಕ. ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಸುಂದರ ಉತ್ತಮ ಸಂದೇಶ ನೀಡಿದ ಶ್ರೀಮತಿ ಚಂದ್ರಕಲಾರವರಿಗೆ ವಂದನೆಗಳು. ನವೋದಯದ ಕಿರಣ ಲೀಲೆ ಕನ್ನಡದೇ ನೆಲದ ಮೇಲೆ. ಶುಭೋದಯವ ತೆರೆದಿದೆ, ನವೋದಯವ ತೆರೆದಿದೆ. ಕನ್ನಡ ನಾಡಿನ ಪ್ರಸಿದ್ಧಿಯನ್ನು ಹಾಡಿನ ಮೂಲಕ ತಿಳಿಸಲು ಬರುತ್ತಿದ್ದಾರೆ ಪ್ರಥಮ PUC ವಿದ್ಯಾರ್ಥಿನಿಯರು.
ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಗಿಚ್ಚಿನ ಗಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಒಡಲೊಡಲ ಗಿಚ್ಚಿನ ಗಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಒಮ್ಮಿರಲು ಪ್ರೀತಿ ಎಲ್ಲಿಯುವುದು ಭೀತಿ ನಾಡೊಲವ ನೀತಿ ಹಿಡಿ ನೆನಪ ಮರಿ ಮರಿಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಪ್ರೀತಿಯ ತಂದ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಪ್ರೀತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಹಾಡಿನ ಮೂಲಕ ಕನ್ನಡದ ಹಿರಿಮೆಯನ್ನು ಸಾರಿದ ಸ್ನೇಹಿತರಿಗೆ ವಂದನೆಗಳು. ಕನ್ನಡ ರಾಜ್ಯೋತ್ಸವಕ್ಕೆ ಹಾಡಿನ ಮೂಲಕ ಹಾರೈಸಲು ಬರುತ್ತಿದ್ದಾರೆ ದ್ವಿತೀಯ PUC ವಿದ್ಯಾರ್ಥಿನಿಯರು.
ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಸರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಹುಟ್ಟಿದರೆ 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 ಕನ್ನಡ ನಾಡ ಹುಟ್ಟಬೇಕು. ಹಾಡಿನ ಮೂಲಕ ನಮ್ಮನ್ನೆಲ್ಲ ಮನರಂಜಿಸಿದ ಸ್ನೇಹಿತರಿಗೆ ವಂದನೆಗಳು. ಈ ಸುಸಂದರ್ಭದಲ್ಲಿ ನಮ್ಮನ್ನೆಲ್ಲ ನೃತ್ಯದ ಮೂಲಕ ರಂಜಿಸಲು ಬರುತ್ತಿದ್ದಾರೆ 6ನೇ ತರಗತಿ ವಿದ್ಯಾರ್ಥಿನಿಯರು. ರೋಮಾಂಚನವೇ
ಗೆಲ್ಲಲು ಜರಿಯೇನ ನೃತ್ಯದ ಮೂಲಕ ನಮ್ಮನ್ನೆಲ್ಲ ಮನರಂಜಿಸಿದ ಸ್ನೇಹಿತೆಯರಿಗೆ ಅಭಿನಂದನೆಗಳು. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆಯ ಸೊಗಸು ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ಈಗ ನಾವು ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದು ವೇದಿಕೆಯ ಮೇಲಿರುವ ಗಣ್ಯರೆಲ್ಲರನ್ನು ವಂದಿಸಲು ಬರುತ್ತಿದ್ದಾರೆ ಖುಷಿ 9ನೇ ತರಗತಿ ವಿದ್ಯಾರ್ಥಿನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೆಲ್ಲರಿಗೂ ನಾಡು ನುಡಿಯ ಬಗ್ಗೆ ಹಿತವಚನಗಳನ್ನು ನೀಡಿದಂತಹ ಶ್ರೀಮತಿ ಚಂದ್ರಕಲಾರವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಪ್ರಾಂಶುಪಾಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇವರಿಗೆ ಕಿರುಕಾಣಿಕೆಯನ್ನು ನೀಡಬೇಕಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರನ್ನು ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರೆವರೆಂಡ್ ಫಾದರ್ ಸುನೀಲ್ ಥಾಮಸ್, ವ್ಯವಸ್ಥಾಪಕರು, ಸಂತ ನಾರ್ಬರ್ಟ್ ಶಾಲೆ ಮತ್ತು ಕಾಲೇಜು ಕೊಪ್ಪ, ಇವರಿಗೂ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಜೋಸೆಫ್ ಸರ್, ಇವರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತೋರ್ವ ಪ್ರಮುಖರಾದ ರೆವರೆಂಡ್ ಫಾದರ್ ಬಿನು, ಆಡಳಿತಾಧಿಕಾರಿಗಳು, ಸಂತ ನಾರ್ಬರ್ಟ್ ಶಾಲೆ ಮತ್ತು ಕಾಲೇಜು ಕೊಪ್ಪ, ಇವರಿಗೂ ಸಹ ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಫಾದರ್ ಜೋಲಿ, ಇವರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬೋಧಕ ವರ್ಗದವರಿಗೂ, ಬೋಧಕೇತರ ವರ್ಗದವರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತೆಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.